ಸ್ನೇಹಿತರೆ ನಮಸ್ಕಾರ. ಅನುಶ್ರೀ ಅವರ ಬೆನ್ನಲ್ಲೇ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆ ಸಂಭ್ರಮ ಸದ್ಯದಲ್ಲೇ ಇರಲಿದೆ ಎನ್ನುವಂತಹ ಶುಭ ಸುದ್ದಿ ಸಿಕ್ಕಿದೆ. ಬಹು ನಿರೀಕ್ಷಿತ ಕಾಮಿಡಿಯನ್ ಮತ್ತು ತುಂಬ ತುಂಬ ಫೇಮಸ್ ಇರುವಂತಹ ನಟ ಚಿಕ್ಕಣ್ಣನ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಜನರಲ್ಲಿತ್ತು. ಈಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಚಿಕ್ಕಣ್ಣನು ಕೂಡ ಮದುವೆಗೆ ರೆಡಿ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ. ಅನುಶ್ರೀ ಜೊತೆಗೆ ಈ ಚಿಕ್ಕಣ್ಣನ ಹೆಸರು ಕೂಡ ಓಡಾಡಿತ್ತು ಅನ್ನೋದು ಒಂದು ಕಾಕತಾಳೀಯ. ಈಗ ಅನುಶ್ರೀಯ ಮದುವೆಯ ಬೆನ್ನಲ್ಲೇ ಚಿಕ್ಕಣ್ಣ ಕೂಡ ಸದ್ದಿಲ್ಲದೆ ಹೊಸ ಜೀವನಕ್ಕೆ ಕಾಲಿಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ. ಹಾಗಾದರೆ ಇಲ್ಲಿ ಚಿಕ್ಕಣ್ಣ ಮದುವೆ ಆಗ್ತಿರುವಂಥ ಆ ಹುಡುಗಿ ಯಾರು? ಶೀಘ್ರದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂತ ಹೇಳಿ ಬರ್ತಿದಲ್ಲ, ಆ ಹುಡುಗಿಯ ಹಿನ್ನೆಲೆ ಏನು? ಜೊತೆಗೆ ಇದು ಲವ್ ಮ್ಯಾರೇಜಾ? ಮತ್ತು ತುಂಬ ಖಾಸಗಿಯಾಗಿ ಎಂಗೇಜ್ಮೆಂಟನ್ನು ಕೂಡ ಚಿಕ್ಕಣ್ಣ ಮುಗಿಸ್ಕೊಂಡ್ಬಿಟ್ರಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತೀರಾ ಬಡತನ ಜೊತೆಗೆ ಒಂದಷ್ಟು ಸವಾಲುಗಳು, ಇವೆಲ್ಲದರ ನಡುವೆ ಹಂತವಾಗಿ ಬೆಳೆದು ಬಂದಂತಹ ಇವತ್ತು ಕನ್ನಡದ ಟಾಪ್ ಕಾಮಿಡಿ ಸ್ಟಾರ್. ಕನ್ನಡ ಚಿತ್ರರಂಗದಲ್ಲಿ ಚಿಕ್ಕಣ್ಣ ಒಬ್ಬ ಜನಪ್ರಿಯ ಹಾಸ್ಯ ನಟನಾಗಿ ಗುರುತಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ಗಾರೆ ಕೆಲಸವನ್ನು ಮಾಡ್ತಿದ್ದಂಥ ಚಿಕ್ಕಣ್ಣ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಟ್ಟು ಪ್ರೇಕ್ಷಕರ ಮನದಲ್ಲಿ ಛಾಪನ್ನು ಮೂಡಿಸುವುದರಲ್ಲೇ ಯಶಸ್ವಿಯಾಗಿದ್ದಾರೆ. ಇದೀಗ ಚಿಕ್ಕಣ್ಣ ಸದ್ದಿಲ್ಲದೆ ಮದುವೆಗೂ ಕೂಡ ಸಜ್ಜಾಗಿದ್ದಾರೆ ಎನ್ನುವಂಥ ಮಾಹಿತಿಯೂ ಕೂಡ ಬಹಿರಂಗ ಆಗಿದೆ. ಹೌದು, ಚಿಕ್ಕಣ್ಣ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಪಾವನ ಅನ್ನೋರನ್ನ ಮದುವೆ ಆಗಲಿದ್ದಾರೆ. ಅವರ ಜೊತೆಗೆ ಮಾತುಕತೆ, ಎಂಗೇಜ್ಮೆಂಟ್ ಎಲ್ಲವೂ ಕೂಡ ಮುಗಿದಿದೆ ಎನ್ನುವಂತಹ ಮಾಹಿತಿ ಈಗ ಬಹಿರಂಗ ಆಗಿದೆ. ಇತ್ತೀಚೆಗೆ ಚಿಕ್ಕಣ್ಣ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಈ ಜೋಡಿ ಒಟ್ಟಾಗಿ ನಿಂತು ಕಾಣಿಸಿಕೊಂಡಿದ್ದು ಅಭಿಮಾನಿಗಳಲ್ಲಿ ಕುತೂಹಲವನ್ನು ಮೂಡಿಸಿತ್ತು. ಅಂದಾಗೆ ಪಾವನ ಉದ್ಯಮಿಯಾಗಿದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಮುಗಿಸಿದ್ದಾರೆ ಎನ್ನುವಂತಹ ಮಾಹಿತಿಯು ಕೂಡ ಅವರ ಮೂಲಕ ಸಿಕ್ಕಿದೆ. ಚಿಕ್ಕಣ್ಣ ಹಂತವಾಗಿ ಈ ಹಂತಕ್ಕೆ ಬಂದವರು, ಒಂದೇ ಸಲ ಮೇಲೆ ಬಂದವರಲ್ಲ. ತುಂಬ ಬಡತನದಲ್ಲಿ ಬೆಳೆದು ಬಂದಂತಹ ಚಿಕ್ಕಣ್ಣ ಇವತ್ತಿಗೆ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಗಾರೆ ಕೆಲಸವನ್ನು ಕೂಡ ಮಾಡಿದ್ದಾರೆ, ಜೊತೆಗೆ ದನ ಮೇಯಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಊರಿನಿಂದ ಬೆಂಗಳೂರಿಗೆ ಬಂದಂತಹ ಚಿಕ್ಕಣ್ಣ ಕೆಲಸಕ್ಕಾಗಿ ಪರದಾಡಿದ್ದು ಒದ್ದಾಡಿದ್ದು ಅಷ್ಟಿಷ್ಟಲ್ಲ. ಇವತ್ತಿಗೆ ಚಿಕ್ಕಣ್ಣ ಒಬ್ಬ ಪ್ರತಿಭಾನ್ವಿತ ನಟ. ಚಿಕ್ಕಣ್ಣ ಈ ಹಂತಕ್ಕೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಅದರಲ್ಲೂ ಕೂಡ ಇವರ ಕೈ ಹಿಡಿದಿದ್ದು ಒಂದು ರಿಯಾಲಿಟಿ ಶೋ ಅನ್ನೋದನ್ನು ಗಮನಿಸಬೇಕು. ರಿಯಾಲಿಟಿ ಶೋ ಒಂದರಲ್ಲಿ ಚಿಕ್ಕಣ್ಣ ಮತ್ತು ಕುರಿ ಪ್ರತಾಪ್ ಒಟ್ಟಿಗೆ ಮಾಡಿದಂಥ ಒಂದು ರೋಲ್ಗಳೇನಿದ್ದಾವೆ, ಇದು ಚಿಕ್ಕಣ್ಣನನ್ನು ಹಾಸ್ಯ ನಟನಾಗಿ ಗುರುತಿಸ್ತು. ಇವತ್ತು ಉಪಾಧ್ಯಕ್ಷನ ಸ್ಥಾನದವರೆಗೆ ಕರ್ಕೊಂಡೋಗಿ ನಿಲ್ಲಿಸಿದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಚಿಕ್ಕಣ್ಣ ಬೆಳೆದು ಬಂದಂತಹ ಹಾದಿ ಇದೆಯಲ್ಲ, ತುಂಬ ಕಷ್ಟಕರವಾದಂಥ ಹಾದಿ, ಕಲ್ಲು ಮುಳ್ಳಿನ ಹಾದಿ. ಇದಾದ ನಂತರ ಚಿಕ್ಕಣ್ಣ ಯಾವಾಗ ಬೆಂಗಳೂರಿಗೆ ಬರ್ತಾರೋ ಚಿಕ್ಕ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ತಾರೆ. ನಂತರ ಉದಯ ಕಾಮಿಡಿಯಲ್ಲಿ ಒಂದು ಸಣ್ಣ ಅವಕಾಶವನ್ನು ಕೂಡ ಪಡಿತಾರೆ. ಅಲ್ಲಿಂದ ಚಿಕ್ಕಣ್ಣನ ಬದುಕು ಇನ್ನೊಂದು ಮಗಲಿಗೆ ಮಲಗ್ತಾ ಹೋಯಿತು. ನಂತರ ಚಿಕ್ಕಣ್ಣ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ. ಸಿನಿಮಾಗಳಲ್ಲಿ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ. ಹಂತವಾಗಿ ಒಂದೊಂದೇ ಸಿನಿಮಾಗಳನ್ನು ಮಾಡ್ತಾ ಬರುವಂಥ ಚಿಕ್ಕಣ್ಣ ಇವತ್ತಿಗೆ ಮೋಸ್ಟ್ ಡಿಮ್ಯಾಂಡ್ ಇರುವಂತಹ ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದಾರೆ. ಚಿಕ್ಕಣ್ಣನಿಗೆ ಅವರದೇ ಆದಂಥ ಫ್ಯಾನ್ ಫಾಲೋಯಿಂಗ್ ಇದೆ. ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ತನ್ನ ಮ್ಯಾನರಿಸಮ್ ಜೊತೆಗೆ ತುಂಬ ನ್ಯಾಚುರಲ್ ಆದಂತಹ ಹಾಸ್ಯದಿಂದ ಚಿಕ್ಕಣ್ಣ ಎಲ್ಲರ ಹೃದಯವನ್ನು ಕೂಡ ಗೆದ್ದಿದ್ದಾರೆ. ಇನ್ಫ್ಯಾಕ್ಟು ಚಿಕ್ಕಣ್ಣ ದರ್ಶನ್ ಅವರ ಖಾಸಾ ಸ್ನೇಹಿತ, ದರ್ಶನ್ ಅವರ ಆತ್ಮೀಯ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಂತಹ ನಟ. ಈ ಹಿಂದೆ ಇದ್ದಂತಹ ನಟರಲ್ಲಿ ಸಾಕಷ್ಟು ಜನರು ದರ್ಶನ್ ಅವರಿಂದ ದೂರ ಆಗಿದ್ರೂ ಕೂಡ ಚಿಕ್ಕಣ್ಣ ದೂರ ಆಗಿಲ್ಲ. ಚಿಕ್ಕಣ್ಣಗೆ ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಸವಾಲುಗಳು, ಸಮಸ್ಯೆಗಳು ಕೂಡ ಬಂದಿದ್ದೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ರೇಣುಕಸ್ವಾಮಿ ಪ್ರಕರಣ ಕೃತ್ಯ ನಡೆದ ಬಳಿಕ ಚಿಕ್ಕಣ್ಣ ಮತ್ತು ದರ್ಶನ್ ಅವರೆಲ್ಲರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಚಿಕ್ಕಣ್ಣ ದರ್ಶನ್ ಅವರ ಬೆನ್ನಿಗೆ ನಿಂತಿದ್ರು. ಇದಾದ ಬಳಿಕ ದರ್ಶನ್ ಯಾವಾಗ ಬೇಲ್ ಮೇಲೆ ಹೊರಗಡೆ ಬರ್ತಾರೋ ಆಗ ಚಿಕ್ಕಣ್ಣನ ಸಿನಿಮಾಗೆ ಸಿಕ್ಕಾಪಟ್ಟೆ ಬೆಂಬಲವನ್ನು ಕೊಟ್ಟಿದ್ರು. ಧನ್ವೀರ್ ಸಿನಿಮಾಗೂ ಕೂಡ ಚಿಕ್ಕಣ್ಣ ಸಾಥನ್ನು ಕೊಟ್ಟಿದ್ರು. ಹಾಗಾಗಿ ಧನ್ವೀರ್ಗೆ ಮತ್ತು ಚಿಕ್ಕಣ್ಣಗೆ ಇಬ್ಬರಿಗೂ ಕೂಡ ಬೆಂಬಲವಾಗಿ ನಿಂತಿದ್ದೆ ದರ್ಶನ್ ಅವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಚಿಕ್ಕಣ್ಣನಿಗೆ ದರ್ಶನ್ ಸಾಕಷ್ಟು ನೆರವನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟು ದರ್ಶನ್ ಅವರೇ ಸ್ಫೂರ್ತಿ ಚಿಕ್ಕಣ್ಣನ ಫಾರ್ಮ್ ಹೌಸಿಗೆ. ಚಿಕ್ಕಣ್ಣ ಇವತ್ತಿಗೆ ಕೃಷಿಯನ್ನು ಮಾಡಿಕೊಂಡು ಜೊತೆಗೆ ಸಿನಿಮಾ ಅಂತ ಹೇಳಿ ನಟಿಸ್ಕೊಂಡು ಒಂದೊಳ್ಳೆ ಸಂಪಾದನೆಯುತ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮದುವೆ ಆಗಬೇಕು ಅನ್ನೋದು ಚಿಕ್ಕಣ್ಣನ ಸಹಜವಾದಂಥ ಕನಸು. ಸಾಕಷ್ಟು ವರ್ಷಗಳಿಂದ ಚಿಕ್ಕಣ್ಣನ ಮದುವೆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಅವರ ಜೊತೆಗೆ
ಮದುವೆ ಅಂತೆ, ಇವರ ಜೊತೆಗೆ ಮದುವೆ ಅಂತೆ ಎನ್ನುವಂತಹ ಸುದ್ದಿಗಳು ಕೂಡ ಓಡಾಡಿತ್ತು. ಇನ್ಫ್ಯಾಕ್ಟು ಅನುಶ್ರೀ ಅವರ ಜೊತೆಗೂ ಕೂಡ ಚಿಕ್ಕಣ್ಣ ಮದುವೆ ಆಗ್ತಾರಂತೆ ಅನ್ನುವಂಥ ಒಂದು ಗಾಳಿ ಸುದ್ದಿಯೂ ಕೂಡ ಈಗಾಗಲೇ ಓಡಾಡಿತ್ತು. ಆದರೆ ಇದೆಲ್ಲವನ್ನು ಕೂಡ ಮೀರುವಂತೆ ಈಗ ವೆರಿ ಸರ್ಪ್ರೈಸಿಂಗ್ ಮತ್ತು ವೆರಿ ಸಡನ್ ಆಗಿ ಚಿಕ್ಕಣ್ಣ ಒಂದು ಶಾಕನ್ನು ಕೊಟ್ಟಿದ್ದಾರೆ. ಚಿಕ್ಕಣ್ಣ ಒಂದು ಹುಡುಗಿಯನ್ನು ನೋಡಿ ಈಗಾಗಲೇ ಹೂವು ಮುಡಿಸುವ ಶಾಸ್ತ್ರದವರೆಗೂ ಕೂಡ ಮಾತುಕತೆ ಮುಂದುವರೆದಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಎರಡೂ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಮದುವೆ ಮಾತುಕತೆ ನಡೆದಿದೆ. ಇವತ್ತಿಗೆ ಹೂ ಮುಡಿಸಿ ಮದುವೆ ನಿಶ್ಚಯವನ್ನು ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಶೀಘ್ರದಲ್ಲೇ ನಿಶ್ಚಿತಾರ್ಥ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈ ಹಿಂದೆ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಣ್ಣನ ಮದುವೆ ಬಗ್ಗೆ ಗಲ್ಲಾಗಿತ್ತು. ಬಳಿಕ ಅದೆಲ್ಲ ಸುಳ್ಳು ಅಂತೇಳಿ ಗೊತ್ತಾಗಿತ್ತು. ಆದರೆ ಇದೀಗ ಈ ಮದುವೆ ಮಾತ್ರ ಅಧಿಕೃತ ಅನ್ನೋದು ಸ್ಪಷ್ಟವಾಗಿದೆ. ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ನಟಿಸಿದ್ದಾರೆ. ಬಹುತೇಕ ಹಾಸ್ಯ ಪಾತ್ರಗಳಲ್ಲೇ ಅವರು ಪ್ರೇಕ್ಷಕರಿಗೆ ಚಿರಪರಿಚಿತ. ಕಳೆದ ವರ್ಷ ಉಪಾಧ್ಯಕ್ಷ ಚಿತ್ರದ ಮೂಲಕ ಹೀರೋ ಆಗಿ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದಂತಹ ಚಿಕ್ಕಣ್ಣ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಮದುವೆ ಸಂಭ್ರಮ ಜೋರಾಗಿ ನಡೆಯುವಂತೆ ಸುದ್ದಿಯಲ್ಲಿ ಈಗ ಬಂದಿದ್ದಾರೆ. ಒಬ್ಬರ ಹಿಂದೆ ಒಬ್ಬರಂತೆ ನಟ ನಟಿಯರು ಹೊಸ ಬಾಳಿಗೆ ಕಾಲಿಡುತ್ತಿದ್ದಾರೆ. ಇದೀಗ ಚಿಕ್ಕಣ್ಣನ ಸರದಿ. ಕಳೆದ ವರ್ಷ ನಿರ್ದೇಶಕ ತರುಣ್ ಸುಧೀರ್, ನಟಿ ಸೋನಲ್ ಮಂತೆರೋ ಅವರು ನಿರ್ದೇಶಕ ತರುಣ್ ಸುಧೀರ್, ನಟಿ ಸೋನಲ್ ಮಂತೆರೋ ವರ್ಷದ ಆರಂಭದಲ್ಲೇ ನಟ ಧನಂಜಯ್ ಹಾಗೂ ಧನ್ಯತಾ, ಮೊನ್ನೆ ನಟಿ ನಿರೂಪಕಿ ಅನುಶ್ರೀ ಹೀಗೆ ಪ್ರೀತಿಸಿದಂಥ ಹುಡುಗನನ್ನು ಕೈ ಹಿಡಿತಿದ್ರೆ ಅದ್ದೂರಿ ಕಲ್ಯಾಣೋತ್ಸವ ನಡೆದರೆ ಈಗ ಇದರ ಬೆನ್ನಲ್ಲೇ ಚಿಕ್ಕಣ್ಣನ ಮದುವೆಯೂ ಕೂಡ ನಡೆಯಲಿದೆ ಅನ್ನೋದು ಗೊತ್ತಾಗಿದೆ. ಮೈಸೂರಿನ ಬಲ್ಲಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ಚಿಕ್ಕಣ್ಣ ಶಾಲಾ ದಿನಗಳಲ್ಲೇ ಬಿಡುವಿನ ಸಮಯದಲ್ಲಿ ಗಾರೆ ಕೆಲಸವನ್ನು ಮಾಡ್ತಾಯಿದ್ರು. ತಂದೆ ಬೈರೇಗೌಡ, ತಾಯಿ ನಿಂಗಮ್ಮ. ತಂದೆ ತಾಯಿಗೆ 6 ಜನ ಮಕ್ಕಳಲ್ಲಿ ಚಿಕ್ಕಣ್ಣ 5ನೇವರು. 10ನೇ ತರಗತಿಯಲ್ಲಿ ಒಮ್ಮೆ ವೇದಿಕೆಯನ್ನು ಏರಿ ಚಾರ್ಲಿ ಚಾಪ್ಲಿನ್ ವೇಷವನ್ನು ಹಾಕಿ ನಟಿಸಿದರು. ಮೈಸೂರು ಮೂಲದ ದೃಶ್ಯ ಕಲಾವಿದೆ ಮೂಲಕ ಕಾಮಿಡಿ ಶೋಗಳಲ್ಲಿ ನಟಿಸೋಕೆ ಆರಂಭಿಸಿದರು. ಬಳಿಕ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಬಣ್ಣ ಹಚ್ಚಿದರು. ಇದಾದ ಬಳಿಕ ಇವರ ಬದುಕು ಬದಲಾಗ್ತಾ ಹೋಯಿತು. ಯಶ್ ನಟನೆಯ ಕಿರಾತಕ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿದಂಥ ಚಿಕ್ಕಣ್ಣ ಬಳಿಕ ಸಾಲು ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದರು. ಲಕ್ಕಿ, ಬುಲ್ಬುಲ್, ವಿಕ್ಟರಿ, ರುದ್ರತಾಂಡವ, ಮಾಸ್ಟರ್ ಪೀಸು, ಕೋಟಿಗೊಬ್ಬ 2, ಹೆಬ್ಬುಲಿ, ಅಧ್ಯಕ್ಷ ಹೀಗೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಬಣ್ಣ ಹಚ್ಚಿದ್ದು ಮತ್ತು ಪ್ರಮುಖ ಪಾತ್ರವನ್ನು ಕೂಡ ನಿಭಾಯಿಸಿದ್ದು ಚಿಕ್ಕಣ್ಣನ ಟ್ಯಾಲೆಂಟ್ಗೆ ಹಿಡಿದಂಥ ಕೈಗನ್ನಡಿ. ಯಶ್, ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್ ಹೀಗೆ ಕನ್ನಡದ ಸ್ಟಾರ್ ನಟರ ಪಾಲಿಗೆ ಚಿಕ್ಕಣ್ಣ ಫೇವರೇಟ್ ನಟನಾಗಿ, ಕೋ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈ ವರ್ಷದ ಶರಣ್ ಜೊತೆಗೆ ಚೂಮಂತರ್ ಚಿತ್ರದಲ್ಲಿ ಚಿಕ್ಕಣ್ಣ ನಟಿಸಿದ್ರು. ಸದ್ಯ ಲಕ್ಷ್ಮೀಪುತ್ರ ಚಿತ್ರದಲ್ಲಿ ಮತ್ತೆ ಹೀರೋ ಆಗಿ ಬಣ್ಣವನ್ನು ಹಚ್ಚಿದ್ದಾರೆ ಚಿಕ್ಕಣ್ಣ. ಎ.ಪಿ. ಅರ್ಜುನ್ ನಿರ್ಮಾಣದ ಚಿತ್ರಕ್ಕೆ ವಿಜಯ್ ಎಸ್. ಸ್ವಾಮಿ ಆಕ್ಷನ್ ಕಟ್ಟನ್ನು ಹೇಳ್ತಾ ಇದ್ದಾರೆ. ತಮ್ಮ ಮದುವೆಯ ಬಗ್ಗೆ ಚಿಕ್ಕಣ್ಣ ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಶೀಘ್ರದಲ್ಲೇ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಜೊತೆಗೆ ಹುಡುಗಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಪಾವನ ಬಿಸ್ನೆಸ್ ವುಮೆನ್ ಆಗಿಯೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಜೊತೆಗೆ ಮೊನ್ನೆವರೆಗೂ ಕೂಡ ಪ್ರೊಫೈಲು ತುಂಬ ಓಪನ್ ಆಗಿ ಇತ್ತು, ಸಜೆಷನಲ್ಲೂ ಕೂಡ ಬರ್ತಾಯಿತ್ತು ಫೇಸ್ಬುಕ್ ಅಕೌಂಟು. ಬಟ್ ಇವಾಗ ಈ ಫೇಸ್ಬುಕ್ ಅಕೌಂಟನ್ನು ಕೂಡ ತುಂಬ ಪ್ರೈವೇಟಾಗಿ ಇಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕೂಡ ಪ್ರೈವೇಟಾಗಿ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವಾಗ ಈ ಸುದ್ದಿ ವೈರಲ್ ಆಯಿತು ಅದಾದ ಬಳಿಕ ಪಾವನ ಅಲರ್ಟ್ ಆಗ್ತಾರೆ. ತಮ್ಮ ಫೋಟೋಸ್ಗಳು ಎಲ್ಲಿ ಬೇಕಲ್ಲಿ ಶೇರ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೇನೋ ಗೊತ್ತಿಲ್ಲ, ಪ್ರೊಫೈಲನ್ನು ತುಂಬ ಲಾಕ್ ಮಾಡಿ ಪ್ರೈವೇಸಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ. ವಾಟ್ ಎವರ್, ಒಂದಂತೂ ಖುಷಿಯ ವಿಚಾರ, ಚಿಕ್ಕಣ್ಣ ಅಂತೂ ಇಂತೂ ಮದುವೆ ಆಗ್ತಿದ್ದಾರೆ. ಚಿಕ್ಕಣ್ಣನ ಮದುವೆಯ ಕಾತುರತೆ ಸಾಕಷ್ಟು ಜನ ಅವರ ಅಭಿಮಾನಿಗಳಲ್ಲಿ ಇತ್ತು, ಯಾವಾಗ ಮದುವೆ ಆಗ್ತಾರೆ ಅಂತೇಳಿ. ಈಗ ಮದುವೆಗೆ ಸಂಬಂಧಪಟ್ಟಂತೆ ದೊಡ್ಡ ಸರ್ಪ್ರೈಸ್ ಸುದ್ದಿಯನ್ನೇ ಕೊಟ್ಟಿದ್ದಾರೆ ಚಿಕ್ಕಣ್ಣ. ಆದಷ್ಟು ಬೇಗ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಲಿ ಚಿಕ್ಕಣ್ಣನ ದಾಂಪತ್ಯವು ಕೂಡ 100 ಕಾಲ ಸುಖವಾಗಿ ಸಮೃದ್ಧವಾಗಿ ಇರಲಿ ಅನ್ನೋದು ನಮ್ಮ ಹಾರೈಕೆ, ನಮ್ಮ ಆಶಯ. ನಿಮ್ಮ ಹಾರೈಕೆ ಏನು, ನಿಮ್ಮ ಆಶಯ ಏನು, ಚಿಕ್ಕಣ್ಣನ ಮದುವೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.